3 ಜಿಲ್ಲೆಗಳಾದವಪ್ಪ ಅಂತಂದ್ರೆ ಅದು ಬೆಳಗಾವಿ ಪ್ಲಸ್ ಗೋಕಾಕ್ ಪ್ಲಸ್ ಚಿಕ್ಕೋಡಿ ಆದವಪ್ಪ ಅಂದ್ರೆ ಎಲ್ಲರಿಗೂ ಇನ್ನೂ ಹೆಚ್ಚಿನ ಪ್ರಮಾಣದ ಫಂಡ್ ಬರಲಿಕ್ಕೆ ಸಾಧ್ಯದ. ಅದರ ಅಭಿವೃದ್ಧಿ ಕಾರ್ಯಗಳು ತೆಗೆದುಕೊಳ್ಳಿಕ್ಕೆ ಸಾಧ್ಯದ. ಮತ್ತು ಜಿಲ್ಲೆ ಸಮೀಪ ಆದಷ್ಟು ತಾಲೂಕುಗಳು ಚಿಕ್ಕದಾದಷ್ಟು ವ್ಯವಹಾರಗಳು ದೊಡ್ಡದಾಗ್ತಾ ಹೋಗ್ತಾವೆ. ಇದರಲ್ಲಿ ಎರಡು ಮಾತಿಲ್ಲ. ಮತ್ತು ಜನಸಂಖ್ಯೆನೂ ಪ್ರತಿ ವರ್ಷ ಹೆಚ್ಚಾಗ್ತಾ ನಡೆದ ಇವತ್ತು. ಈ ಎಲ್ಲ ದೃಷ್ಟಿ ಇಟ್ಟುಕೊಂಡು ಆರ್ಥಿಕ ಅಭಿವೃದ್ಧಿ ಇರ್ಬೋದು, ಸಾಮಾಜಿಕ ಅಭಿವೃದ್ಧಿ ಇರ್ಬೋದು, ಶೈಕ್ಷಣಿಕ ಅಭಿವೃದ್ಧಿ ಇರ್ಬೋದು, ಇವೆಲ್ಲವೂ ಆಗಲಿಕ್ಕೆ ಸಾಧ್ಯ. ಇವತ್ತು ನೋಡಿರಿ, ಗೋಕಾಕ್ ಸಾಕಷ್ಟು ಬೆಳೆದಂಥದ್ದು, ಚಿಕ್ಕೋಡಿನೂ ಬೆಳೆದಂಥದ್ದು. ಏನೋ ಒಳ್ಳೆ ಕೋರೆಯವರಿಂದ ಒಂದಿಷ್ಟು ಒಳ್ಳೊಳ್ಳೆ ಆಸ್ಪತ್ರೆಗಳು ಜೊತೆಗೆ ಒಂದಿಷ್ಟು ಮೆಡಿಕಲ್ ಸೈನ್ಸ್ ಬೆಳಗಾವಿ ಬಿಟ್ಟು ಮತ್ತೊಂದಿಲ್ಲ, ಬಟ್ ಇಂಜಿನಿಯರಿಂಗ್ ಯಾವುದು ಇದೆಲ್ಲ ಆಗಿದ್ದಾವೆ. ಆದರೆ ಗೋಕಾಕದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಇವತ್ತಿನವರೆಗೂ. ಅತ್ಯಂತ ನೋವಿನ ಸಂಗತಿ ಅದು. ಎಷ್ಟು ದೊಡ್ಡದಾಗಿ ಬೆಳೆದದ, ಎಷ್ಟು ರಿಚ್ ಅದ ಈ ಗೋಕಾಕ್ ತಾಲೂಕು. ಇಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಅಲ್ಲ, MBBS ದೂರದ ಮಾತಾಡ್ತಾರೆ. ಅದು ಮಾತಾಡ್ತಾರಲ್ಲ, ಇಲ್ಲ ಆಗಬೇಕಿಲ್ಲ ಅಂತೇಳಿ. ಇಲ್ಲಿ ರೋಗಿಗಳು ಏನು ಹೋಗ್ಬೇಕಾದ್ರೆ ಬೆಳಗಾವಿಗೆ ಹೋಗ್ಬೇಕು. ಅದು ಬೆಳಗಾವಿಯಲ್ಲಿ ಗೌರ್ಮೆಂಟ್ ಇದ್ದದ್ದು ಇಲ್ಲಂತಲ್ಲ, ಜೊತೆಗೆ KLEನೂ ಅದ. ಚಿಕ್ಕೋಡಿಯಲ್ಲಿ ಅವ್ರು KLE ಸಮೀಪ ಇರೋದಂದ್ರೆ ಅಲ್ಲಿ ಕೋರೆ ಅವ್ರು ಏನೇನೋ ಅವ್ರು ತಮಗೇನು ಸಾಧ್ಯವಿಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಅದರಲ್ಲಿ ಅದು ನಮ್ಮಲ್ಲಿ ಇಲ್ಲ, ಅದು ಗೋಕಾಕದಲ್ಲೇ. ಅದೇ ಕಾಲಕ್ಕೆ ಚಿಕ್ಕೋಡಿಯಲ್ಲೂ ಇನ್ನೂ ಅಭಿವೃದ್ಧಿ ಆಗಬೇಕಾಗಿತ್ತು, ಆಗ್ತಾಯಿದೆ, ಅದು ಇಲ್ಲಂತಲ್ಲ. ಹೀಗಾಗಿ ಇನ್ನೂ ಚಿಕ್ಕ ಜಿಲ್ಲೆಗಳದಪ್ಪ ಅಂತಂದ್ರೆ ಮತ್ತು ಅದೇ ಸಹಜವಾಗಿಯೇ ಡೆವಲಪ್ಮೆಂಟ್ ಆಗ್ತದೆ. ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಮೆಡಿಕಲ್ ಕಾಲೇಜ್ ಇಲ್ಲ, ಮತ್ತು ಯಾವ ಡೆವಲಪ್ಮೆಂಟ್ ಆಗ್ತಾಯಿಲ್ಲ. ಮಾರ್ಕೆಟ್ ದೊಡ್ಡದಾಗಿ ಬೆಳೀತಾ ಇಲ್ಲ. ಗೋಕಾಕ್ ಮಾರ್ಕೆಟ್ ದೊಡ್ಡದಾಗಿ ಬೆಳೀತಾ ಇಲ್ಲ. ಅದನ್ನು ಗಮನಿಸ್ಬೇಕಾಗಿದೆ. ನಮಗೆ APMC ನೋಡಿದ್ರೆ ಹೋದ್ರೆ ಗೊತ್ತಾಗ್ತದೆ ಏನಾಗಿದೆ ಅಂತೇಳಿ. ಅದಕ್ಕಾಗಿ ಈಗ ಮುಖ್ಯ ಏನಪ್ಪ ಅಂದ್ರೆ ಚಿಕ್ಕ ಜಿಲ್ಲೆ ಆಗೋದಪ್ಪ ಅಂದ್ರೆ ಅದಕ್ಕೆ ತಕ್ಕಂಗೆ ಚಿಕ್ಕ ತಾಲೂಕುಗಳದು ಅಂದ್ರೆ ಅಲ್ಲೆಲ್ಲ ಡೆವಲಪ್ಮೆಂಟ್ಗಳು ಆಗ್ತಾಯಿದ್ದಾವೆ. ಇವು